ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಮೇಲೆ ಚಾಕುವಿನಿಂದ ಹಲ್ಲೆ ಕೇಸ್ ಕ್ಷಣಕ್ಕೊಂದು ಅನುಮಾನ ಹುಟ್ಟಿಸ್ತಾ ಇದೆ. ಅದರಲ್ಲೂ ಆರೋಪಿ ಈ ಮನೆಗೆ ಎಂಟ್ರಿ ಕೊಟ್ಟಿದ್ದು ಹೇಗೆ ಅನ್ನೋದು ಕೂಡ ಹಲವು ಶಂಕೆಗೆ ಕಾರಣವಾಗಿದೆ. ಸೈಫ್ ಅಲಿ ಖಾನ್ ಮೇಲೆ ದಾಳಿ, ಹಲವು ಅನುಮಾನ. ದಾಳಿ ಬಗ್ಗೆ ಹುಟ್ಟಿಕೊಂಡ 3 ಮುಖ್ಯ ಅನುಮಾನ. ಸೈಫ್ ಅಲಿ ಖಾನ್ ಮೇಲೆ ಚಾಕು ಇರಿತ ಪ್ರಕರಣ 10 ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಯಾಕಂದ್ರೆ 12ನೇ ಅಂತಸ್ತಿನಲ್ಲಿ ಮನೆ, ಹೈ ಸೆಕ್ಯೂರಿಟಿ, ಬಯೋಮೆಟ್ರಿಕ್ ಸಿಸ್ಟಮ್, ಒಳಗೆ ಹೆಜ್ಜೆ ಇಡಬೇಕು ಅಂದ್ರೆ 10 ಹಲವು ರೂಲ್ಸ್. ಇಷ್ಟೆಲ್ಲಾ ಭದ್ರತೆ ಇದ್ರೂ ಸೈಫ್ ಮೇಲೆ ಮಧ್ಯರಾತ್ರಿ ನಡೆದ ದಾಳಿ ಬಾಲಿವುಡ್ ಅನ್ನೇ ದಂಗುಬಡಿಸಿದೆ. ಆದ್ರೆ ಪೊಲೀಸರು ಹಲವು ಆಯಾಮಗಳಲ್ಲಿ ತನಿಖೆ ಮಾಡ್ತಿದ್ದಾರೆ. ಸೈಫ್ ಅಲಿ ಖಾನ್ ಮೇಲೆ ದಾಳಿಗೆ ಅನುಮಾನಗಳು ಹುಟ್ಟುಕೊಂಡಿವೆ. ಇದು ಹೊರಗಿನವರ ಕೃತ್ಯನಾ, ಒಳಗಿನವರ ಕೃತ್ಯನಾ ಅನ್ನೋ ಪ್ರಶ್ನೆ ಮೂಡಿದೆ. ಯಾಕಂದ್ರೆ ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಸೈಫ್ ಅಲಿ ಖಾನ್ ಮನೆಯೊಳಗೆ ಆಗಂತುಕ ಕಳ್ಳಬೆಕ್ಕಿನಂತೆ ಬರ್ತಿರೋದನ್ನ ಮನೆ ಸಹಾಯಕಿ ಫಿಲಿಪ್ಸ್ ಅಲಿಯಾಸ್ ಲಿಮಾ ಮೊದಲಿಗೆ ನೋಡಿದ್ದಾರೆ. ಹೀಗೆ ಆರೋಪಿಯನ್ನ ತಡೆಯಲು ಯತ್ನಿಸಿದ್ರಂತೆ. ಆದ್ರೆ ಇದೇ ವಿಚಾರವೇ ಹಲವು ಪ್ರಶ್ನೆಗಳನ್ನ ಹುಟ್ಟುಕೊಳ್ಳುವಂತೆ ಮಾಡಿದೆ. ಹಲ್ಲೆಕೋರ ಮನೆಯೊಳಗೆ ಬರಲು ಮನೆ ಬಾಗಿಲು ಮುರಿದಿಲ್ಲ. ಬಲವಂತವಾಗಿ ಒಳಗ್ ಬಂದಿರೋ ಕುರುಹೂ ಇಲ್ಲ. ದರೋಡೆಗೆ ಬಂದಿದ್ನಾ ಅಥವಾ ಕೊಲ್ಲೋ ಉದ್ದೇಶದಿಂದ ಪ್ರೀ ಪ್ಲಾನ್ ಮಾಡ್ಕೊಂಡೇ ಬಂದಿದ್ನಾ? ಕೆಲ ದಿನಗಳ ಹಿಂದೆನೆ ಅಪಾರ್ಟ್ಮೆಂಟ್ಗೆ ಎಂಟ್ರಿ ಕೊಟ್ಟು ಎಲ್ಲವನ್ನೂ ವಾಚ್ ಮಾಡಿದ್ನಾ? ಕಟ್ಟಡದ ಒಳಗೆ ಹೇಗ್ ಬಂದ? ಫೈರ್ ಎಕ್ಸಿಟ್ ಬಗ್ಗೆ ಗೊತ್ತಾಗಿದ್ ಹೇಗೆ? ಅಥವಾ ಮನೆಯೊಳಗಿದ್ದ ಯಾರೋ ಡೋರ್ ಓಪನ್ ಮಾಡಿದ್ರ? ಆರೋಪಿಗೆ ಸೈಫ್ ಮನೆ ಕೆಲಸದ ಸಿಬ್ಬಂದಿ ಪರಿಚಯ ಇದೆಯಾ? ಹೀಗೆ 100 ಪ್ರಶ್ನೆಗಳು ಹುಟ್ಕೊಂಡಿವೆ. ಇಂಥ ಅನುಮಾನಗಳು ಹುಟ್ಟುಕೊಂಡಿರುವಾಗಲೇ ಸೈಫ್ ಅಲಿ ಖಾನ್ ಕುಟುಂಬ ಸದಸ್ಯರು ಮತ್ತು ಮನೆ ಕೆಲಸದವರ ಜೊತೆಗೆ ಕೆಲ ದಿನಗಳ ಹಿಂದೆ ಜಗಳ ಆಗಿತ್ತು ಅನ್ನೋ ಮಾಹಿತಿ ಇದೆ. ಈ ಆಂಗಲ್ನಲ್ಲೂ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಮನೆಯ ನೌಕರರೊಬ್ಬರಿಗೆ ದಾಳಿ ಮಾಡಲು ಬಂದವನ ಪರಿಚಯವಿದೆ ಎನ್ನಲಾಗ್ತಿದೆ. ಈ ಆಯಾಮವನ್ನೇ ಇಟ್ಕೊಂಡು ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಮನೆ ಕೆಲಸದವರು, ಲಿಫ್ಟ್ ಮ್ಯಾನ್ ಮತ್ತು ಸೆಕ್ಯೂರಿಟಿ ಗಾರ್ಡ್ ಅನ್ನ ಪ್ರಶ್ನಿಸಿದ್ದು ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ. ಎಲ್ಲಾ ಸಿಬ್ಬಂದಿಯ ಮೊಬೈಲ್ ಫೋನ್ ವಶಕ್ಕೆ ಪಡೆದಿದ್ದು ಕಾಲ್ ಲಿಸ್ಟ್ ತೆಗೆಸ್ತಿದ್ದಾರೆ. ಆರೋಪಿ ಎಸ್ಕೇಪ್ ಆಗ್ತಿರೋ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ. ಬೆಳಗಿನ ಜಾವ 2:30 ಸುಮಾರು ಸೈಫ್ ಅಲಿ ಖಾನ್ಗೆ ಚೂರಿ ಇರಿದ ಆರೋಪಿ ಫೈರ್ ಎಕ್ಸಿಟ್ ಮೂಲಕ ಮೆಟ್ಟಿಲಿಳಿದು ಎಸ್ಕೇಪ್ ಆಗಿದ್ದಾನೆ. 6ನೇ ಮಹಡಿಯಲ್ಲಿನ ಸಿಸಿಟಿವಿ ಕ್ಯಾಮೆರಾ ಕಣ್ಣಲ್ಲಿ ಆತ ಸೆರೆಯಾಗಿದ್ದಾನೆ. ಸೈಫ್ ಅಲಿ ಖಾನ್ ವಾಸವಿದ್ದ ಸದ್ಗುರು ಶರಣ್ ಕಟ್ಟಡದ ಬಗ್ಗೆ ಸಂಪೂರ್ಣ ಮಾಹಿತಿ ಇದ್ದೆ ಫೈರ್ ಎಕ್ಸಿಟ್ ಮೆಟ್ಟಿಲುಗಳ ಮೂಲಕ ಆರೋಪಿ ಬಂದು ಅದೇ ಮಾರ್ಗದಲ್ಲಿ ಎಸ್ಕೇಪ್ ಆಗಿರೋದಕ್ಕೆ ಈ ದೃಶ್ಯವೇ ಸಾಕ್ಷಿ. ಸದ್ಯ ಪೊಲೀಸರು ಆರೋಪಿಯ ಗುರುತು ಪತ್ತೆ ಹಚ್ಚಿದ್ದಾರೆ. ಆರೋಪಿಯ ಮೊಬೈಲ್ ಲೊಕೇಶನ್ ಟ್ರೇಸ್ ಮಾಡಿದ್ದಾರೆ ಎನ್ನಲಾಗ್ತಿದೆ. ಯಾವುದೇ ಕ್ಷಣದಲ್ಲಾದರೂ ಬಂಧಿಸೋ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, TV9.